ಚಳಿಗಾಲ ಶುರು ಆಗಿದೆ. ಸೊ ಬಿಸಿ ಬಿಸಿ ಚಹಾ ಜೊತೆ ಏನಾದರೂ ಕ್ರಿಸ್ಪಿ ಕ್ರಂಚಿ ಕರ್ರಂ ಕುರಂ ಚಟ್ಪಟ ತಿನ್ನಬೇಕು ಅಂತ ಅನಿಸ್ತಾನೆ ಇರುತ್ತೆ. ಹಾಗಂತ ಇವತ್ತೇ ನಾನು ಮೈದಾ ಹಾಕದೆ ಹೆಸರುಬೇಳೆಯ ಈ ತುಂಬ ರುಚಿಯಾಗಿರುವಂಥ ಲೇಯರ್ಫುಲ್ ಮಸಾಲ ಶಂಕರಪಾಳಿ ರೆಸಿಪಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವನು ನೀವು ಒಮ್ಮೆ ತಯಾರಿಸಿ ತಿಂಗಳಗಟ್ಲೆ ತಿನ್ಬಹುದು. ನೋಡೋಕೆ ಕಷ್ಟ ಅನ್ಸಿದ್ರು ಇದನ್ನ ತಯಾರಿಸೋದು ಬಹಳ ಸುಲಭ ಇದೆ. ಅಗದಿ ಇವಾಗ ತಕ್ಷಣ ಅನ್ಕೊಂಡ್ರು ಸಹ ಇವನ್ನ ನೀವು ತಯಾರಿಸ್ಕೊಂಡು ತಿನ್ಬಹುದು. ಇದಕ್ಕೆ ಬೇಕಾಗಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ ನಮ್ಮ ಅಡುಗೆ ಮನೆಯಲ್ಲಿ ಬಹಳ ಸುಲಭವಾಗಿ ಅವೈಲೇಬಲ್ ಇರ್ತವೆ. ಹಾಗೆ ಇದರಲ್ಲಿ ನಾವು ಸ್ವಲ್ಪನೂ ಮೈದಾ ಹಾಕಿಲ್ಲ, ಹೆಸರುಬೇಳೆ ಮತ್ತೆ ಗೋಧಿ ಹಿಟ್ಟಿನಿಂದ ತಯಾರಿಸಿದೀವಿ. ಅದರಿಂದ ಆರೋಗ್ಯಕರ ಸಹ ಇದಾವೆ. ಜಾಸ್ತಿ ತಡ ಮಾಡದೆ ಹೆಸರುಬೇಳೆ ಈ ಮಸಾಲ ಶಂಕರಪಾಳಿ ಹೇಗೆ ತಯಾರಿಸೋದು ಅಂತ ನೋಡೋಣ ಬನ್ನಿ. ಇದನ್ನು ತಯಾರಿಸೋಕೆ ನಾನು ಇಲ್ಲಿ 1 ಕಪ್ನಷ್ಟು ಹೆಸರು ಬೇಳೆನ 3 ಗಂಟೆ ನೆನೆಸಿ ಇಟ್ಟಿದ್ದೆ. ನೋಡ್ರಿ, ಹೆಸರು ಬೇಳೆ ಈ ರೀತಿ ಚೆನ್ನಾಗಿ ನೆಂದಿರಬೇಕು. ಗ್ರಾಮ್ನಲ್ಲಿ ನೋಡೋದಾದ್ರೆ ಇವು 200 ಗ್ರಾಮ್ನಷ್ಟು ಇದಾವೆ. 2 ಕಪ್ನಷ್ಟು ಗೋಧಿ ಹಿಟ್ಟು ಬೇಕಾಗತ್ತೆ. ಇದ್ರ ಪ್ರಮಾಣ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಹುದು. ಹಾಗೆ ನಮಗೆ ಇಲ್ಲಿ 2 ದೊಡ್ಡ ಚಮಚೆಯಷ್ಟು ಅಂದರೆ ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆ ಬೇಕಾಗತ್ತೆ. 2 ಚಮಚ ಅಕ್ಕಿ ಹಿಟ್ಟು, 1 ಚಮಚ ರೆಡ್ ಚಿಲ್ಲಿ ಫ್ಲೇಕ್ಸ್, ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಕರಿಮೆಣಸಿನ ಪುಡಿ, ಅರ್ಧ ಚಮಚ ಅಜವಾನ, 1 ದೊಡ್ಡ ಚಮಚೆಯಷ್ಟು ಕಸೂರಿ ಮೇಥಿ, ಅರ್ಧ ಚಮಚ ಅರಿಶಿನ, 1 ದೊಡ್ಡ ಚಮಚೆಯಷ್ಟು ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗತ್ತೆ. ಇವಾಗ ಈ ನೆನೆಸಿಟ್ಟಿರೋ ಹೆಸರು ಬೇಳೆನ ಇನ್ನೊಂದ್ಸತಿ ಚೆನ್ನಾಗಿ ತೊಳೆದು ತಗೊಳ್ಳೋಣ. ತೊಳೆದ ನಂತರ ಇದರಲ್ಲಿನ ನೀರು ಬಸಿಯೋಕೆ ಇವನ್ನ ಈ ಥರದ ಒಂದು ಸಾಣಿಗೆಯಲ್ಲಿ ಹಾಕಿ ಇಡ್ರಿ. ಇದರಲ್ಲಿನ ಪೂರ್ತಿ ನೀರು ಬಸಿಬೇಕು ಅಂತ ಇಲ್ಲ, ಆದರೆ ಆದಷ್ಟು ನೀರು ಬಸಿಯೋಕೆ ಟ್ರೈ ಮಾಡಿರಿ. ಯಾಕಂದರೆ ನೆಕ್ಸ್ಟ್ ಇದನ್ನು ನಾವು ಗ್ರೈಂಡ್ ಮಾಡ್ತಾ ಇದ್ದೀವಿ. ಆಗ ಮಿಕ್ಸ್ಚರ್ ಬಹಳ ತೆಳ್ಳಗೆ ಆಗಬಾರ್ದು. ಅದಕ್ಕೆ ನಾವು ಈ ರೀತಿ ಇದರಲ್ಲಿನ ಎಲ್ಲ ನೀರು ಬಸ್ತು ತಗೊತಾ ಇದ್ದೀವಿ. ನೀರು ಬಸ್ದ ನಂತರ ಇವಾಗ ಇವನ್ನ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ಇವನು ನಾನು ಈ ಅಗಾರೋ ರಾಯಲ್ ಮಿಕ್ಸರ್ ಗ್ರೈಂಡರ್ನಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ಗ್ರೈಂಡ್ ಮಾಡುವಾಗ ಬೇಳೆ ಬಹಳ ಡ್ರೈ ಆಗಿ ಗ್ರೈಂಡ್ ಆಗಲಿಲ್ಲ ಅಂದರೆ ಇದರಲ್ಲಿ ಒಂದು ಸ್ವಲ್ಪ 1/4 ಕಪ್ನಷ್ಟು ನೀರು ಹಾಕ್ರಿ. ಆದಷ್ಟು ಕಡಿಮೆ ನೀರು ಹಾಕಿ ಈ ಬೇಳೆ ನಾವು ಗ್ರೈಂಡ್ ಮಾಡ್ತಾ ಇದ್ದೀವಿ. ನೋಡ್ರಿ, ಈ ಥರ ಇದನ್ನು ಬಹಳ ಸಣ್ಣಕ್ಕೆ ರುಬ್ಬಬೇಕು. ಇದರಲ್ಲಿ ಬೇಳೆ ತುಂಡು ಉಳಿಬಾರ್ದು. ಇದೇ ರೀತಿ ನಾನು ಉಳಿದಿರೋ ಬೇಳೆನೂ ಗ್ರೈಂಡ್ ಮಾಡಿದ್ದೀನಿ. 2ನೇ ಸತಿ ಬೇಳೆ ಗ್ರೈಂಡ್ ಮಾಡಬೇಕಾದ್ರೂ ನಾನು ಇದರಲ್ಲಿ 1/4 ಕಪ್ನಷ್ಟು ನೀರು ಹಾಕಿದ್ದೆ. ಮಿಕ್ಸ್ಚರ್ ಕನ್ಸಿಸ್ಟೆನ್ಸಿ ನೀವಿಲ್ಲಿ ನೋಡ್ತಾ ಇರಬಹುದು. ನೋಡ್ರಿ, ಈ ಥರ ಒಂದು ಸ್ವಲ್ಪ ಗಟ್ಟಿನೇ ಇರಬೇಕು. ಇದರಲ್ಲಿ ಬೇಳೆ ತುಂಡು ಉಳಿದಿದ್ದಾವೆ ಅಂತ ಅನಿಸಿದರೆ ಆಗಲೇ ಸ್ಯಾನ್ಗೆ ಇತ್ತು ನೋಡ್ರಿ, ಆ ಥರದ ಸ್ಯಾನ್ಗೆಯಲ್ಲಿ ಇದನ್ನು ಸೋಸಿ ತಗೋರಿ. ಇವಾಗ ಇದರಲ್ಲಿ ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಹಾಕೋಣ. ಮುಂಚೆ ಚಿರೋಟಿ ರವೆ ಹಾಕ್ರಿ, ಅರಿಶಿನ, ಅಜ್ವಾನ ನೋಡ್ರಿ ಈ ಥರ ಕೈನಿಂದ ಒಂದು ಸ್ವಲ್ಪ ತಿಕ್ಕಿ ಹಾಕ್ರಿ, ಅಂದರೆ ಇದ್ರ ಘಮ ಚೆನ್ನಾಗಿ ಬರುತ್ತೆ. ಇವಾಗ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕೋಣ. ಇದು ಟೋಟಲಿ ಆಪ್ಷನಲ್ ಇದೆ. ಇದ್ರ ಬದಲಾಗಿ ನೀವು ಬೇಕಂದ್ರೆ ಅಚ್ಚು ಖಾರದ ಪುಡಿ ಹಾಕಬಹುದು ಅಥವಾ ಹಸಿ ಮೆಣಸಿನಕಾಯಿ ಪೇಸ್ಟ್ ಹಾಕಬಹುದು. ಬೇಡ ಅಂದರೆ ಇದನ್ನ ಖಾರ ಇಲ್ಲದೇನೆ ತಯಾರಿಸಬಹುದು. ಇವಾಗ ಜೀರಿಗೆ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಜಜ್ಜಿ ಹಾಕ್ರಿ. ಕರಿಮೆಣಸಿನ ಪುಡಿ, ಕಸೂರಿ ಮೇಥಿ ಇದನ್ನ ಈ ರೀತಿ ಒಂದು ಸ್ವಲ್ಪ ತಿಕ್ಕಿ ಹಾಕ್ರಿ, ಅಂದರೆ ಇದ್ರ ಎಲೆ ಪುಡಿ ಆಗ್ತವೆ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ. ನಾವು ಇದರಲ್ಲಿ ಚಿರೋಟಿ ರವೆ ಹಾಕಿದ್ದೀವಿ, ಅದರಿಂದ ಇದು ಒಂದು ಸ್ವಲ್ಪ ಹೊತ್ತು ನೆನೆಬೇಕು. ಈ ರೀತಿ ಚೆನ್ನಾಗಿ ಕಲಸಿದ ನಂತರ ಇವಾಗ ಇದನ್ನು 10 ನಿಮಿಷ ಹೀಗೆ ಬಿಡ್ರಿ. 10 ನಿಮಿಷದ ನಂತರ ಇವಾಗ ಇದರಲ್ಲಿ ನಾವು ಗೋಧಿ ಹಿಟ್ಟು ತಗೊಂಡಿದ್ವಿ ನೋಡ್ರಿ, ಅದನ್ನು ಹಾಕ್ರಿ. ನಾನು ಆಗಲೇ ಹೇಳಿದ ಹಾಗೆ ಗೋಧಿ ಹಿಟ್ಟಿನ ಪ್ರಮಾಣ ಹೆಚ್ಚು ಕಮ್ಮಿ ಆಗ್ಬೋದು. ಯಾಕಂದರೆ ನಾವು ಬೇಳೆ ಗ್ರೈಂಡ್ ಮಾಡಬೇಕಾದ್ರೆ ಎಷ್ಟು ನೀರು ಹಾಕಿದ್ದೀವಿ, ನಮ್ಮ ಬ್ಯಾಟರ್ ಎಷ್ಟು ಗಟ್ಟಿ ಅಥವಾ ತೆಳ್ಳಗೆ ಆಗಿದೆ ಅದನ್ನು ನೋಡಿಕೊಂಡು ಗೋಧಿ ಹಿಟ್ಟು ಸೇರಿಸ್ಬೇಕಾಗತ್ತೆ. ಇದನ್ನು ಕಲಿಸ್ಕೊಂಡು ತಗೊಳ್ಳೋಣ. ನಾವು ಚಪಾತಿ ಮಾಡೋಕ್ಕೆ ಹಿಟ್ಟು ಕಲಿಸ್ತೇವೆ ನೋಡ್ರಿ, ಆ ಹದಕ್ಕೆ ಇದನ್ನು ಕಲಿಸ್ಬೇಕು. ನೋಡ್ರಿ, ಈ ರೀತಿ ಕಲಿಸ್ಕೊಂಡ ನಂತರ ಇವಾಗ ಮೇಲೆ ಒಂದು ಸ್ವಲ್ಪ ಎಣ್ಣೆ ಸವರಿ ಇದನ್ನು ಒಂದು 10 ನಿಮಿಷ ನೆನೆಯೋಕೆ ಬಿಡ್ರಿ. 10 ನಿಮಿಷದ ನಂತರ ಹಿಟ್ಟು ಚೆನ್ನಾಗಿ ನೆಂದಿರುತ್ತೆ. ಇದನ್ನು ಇನ್ನೊಂದು ಸ್ವಲ್ಪ ಮಿತ್ಕೊಂಡು ನಾವು ಚಪಾತಿ ಮಾಡೋಕ್ಕೆ ಉಳ್ಳಿ ಮಾಡ್ಕೊತೇವೆ ನೋಡ್ರಿ, ಅದ್ರ 2ರಷ್ಟು ದೊಡ್ಡ ಉಳ್ಳಿ ಮಾಡ್ಕೊಂಡು ತಗೋರಿ. ಇವಾಗ ಇದನ್ನು ಲಟ್ಟಿಸ್ಬೇಕು. ಕೆಳಗೆ ಒಂದು ಸ್ವಲ್ಪ ಒಣ ಗೋಧಿ ಹಿಟ್ಟು ಹಾಕಿ ಇದನ್ನು ನಾವು ಚಪಾತಿ ಲಟ್ಟಿಸ್ತೇವೆ ನೋಡ್ರಿ, ಆ ರೀತಿ ಲಟ್ಟಿಸ್ಕೊಂಡು ತಗೊಳ್ಳೋಣ. ಆದರೆ ಇದನ್ನು ಮಡಚಬಾರ್ದು, ಹಾಗೆ ಲಟ್ಟಿಸ್ರಿ. ನೋಡ್ರಿ, ಇಷ್ಟು ದಪ್ಪ ಇದನ್ನು ಲಟ್ಟಿಸ್ಬೇಕು. ಇವಾಗ ನಾವು ಎಣ್ಣೆ ತಗೊಂಡಿದ್ವಿ ನೋಡ್ರಿ, ಅದನ್ನು ಇದಕ್ಕೆ ಬ್ರಷ್ ಸಹಾಯದಿಂದ ಅಥವಾ ಕೈನಿಂದ ಸವರಿ ತಗೋರಿ.
ನಾನು ಇಲ್ಲಿ ಎಣ್ಣೆ ಹಚ್ತಾ ಇದ್ದೀನಿ. ನೀವು ಬೇಕಂದ್ರೆ ಎಣ್ಣೆ ಬದಲಾಗಿ ತುಪ್ಪ ತಗೋಬಹುದು. ಇವಾಗ ಇದ್ರ ಮೇಲೆ ಅಕ್ಕಿ ಹಿಟ್ಟು ನೋಡ್ರಿ ಈ ರೀತಿ ಸ್ವಲ್ಪ ಸ್ಪ್ರಿಂಕಲ್ ಮಾಡಿ ಇದನ್ನ ಎಲ್ಲ ಚಪಾತಿಗೆ ಈವನ್ ಆಗಿ ಸವರಿ ತಗೋರಿ. ಇವಾಗ ಈ ಚಪಾತಿ ನೋಡ್ರಿ ಈ ಥರ ಒಳಗಿನ ಸೈಡ್ ಮಡಚಿ ಇನ್ನೊಂದು ಸೈಡ್ ಸಹ ಇದ್ರ ಮೇಲೆ ಈ ಥರ ಮಡಚ್ರಿ. ಮಡಚಿದ ನಂತರ ಈ ರೀತಿ ಒಂದು ಸ್ವಲ್ಪ ಹಗುರವಾದ ಕೈನಿಂದ ಇವನ್ನ ಪ್ರೆಸ್ ಮಾಡ್ರಿ. ಇವಾಗ ಈ ಎರಡು ಎಡ್ಜಸ್ನು ಸಹ ನೋಡ್ರಿ ಈ ರೀತಿ ಒಳಗಿನ ಸೈಡ್ ಮಡಚಿ ಇದನ್ನ ಸ್ಕ್ವೇರ್ ಆಕಾರದಲ್ಲಿ ರೆಡಿ ಮಾಡ್ಕೊಂಡು ತಗೋರಿ. ಇವಾಗ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟು ಹಚ್ಚಿ ಇದನ್ನ ನಾವು ಲಟ್ಟಿಸ್ಕೊಂಡು ತಗೊತಾ ಇದ್ದೀವಿ. ಆದಷ್ಟು ಇದೇ ಆಕಾರದಲ್ಲಿ ಅಂದರೆ ಸ್ಕ್ವೇರ್ ಆಕಾರದಲ್ಲೇ ಇದನ್ನ ಲಟ್ಸೋಕೆ ಟ್ರೈ ಮಾಡ್ರಿ. ನೋಡ್ರಿ ಈ ಥರ ಲಟ್ಟಿಸ್ಕೊಂಡ ನಂತರ ಸೇಮ್ ನಾವು ಆಗಲೇ ಯಾವ ರೀತಿ ಎಣ್ಣೆ ಹಚ್ಚಿ ಹಿಟ್ಟು ಸವರಿದ್ವಿ ನೋಡ್ರಿ ಅದೇ ರೀತಿ ಎಣ್ಣೆ ಹಚ್ಚಿ ಇದ್ರ ಮೇಲೆ ಹಿಟ್ಟು ಸವರಿ ತಗೋರಿ. ಇವಾಗ ನೋಡ್ರಿ ಇದ್ರ ಒಂದು ತುದಿನ ಒಳಗಿನ ಸೈಡ್ ಈ ರೀತಿ ಮಡಚಿ ಮೇಲೆ ಸ್ವಲ್ಪ ಎಣ್ಣೆ ಸವರಿ ಹಿಟ್ಟು ಹಚ್ಚಿ ತಗೋರಿ. ಇನ್ನೊಂದು ತುದಿನ ಇದ್ರ ಮೇಲೆ ಮಡಚಿ ಇವಾಗ ಲಟ್ಟಣಿಗೆಯಿಂದ ಇದನ್ನ ಇನ್ನೊಂದು ಸ್ವಲ್ಪ ತೆಳ್ಳಗೆ ಉದ್ದಕ್ಕೆ ಮಾಡ್ಕೊಂಡು ತಗೊಳ್ಳೋಣ. ಇದನ್ನ ಬಹಳ ಪ್ರೆಸ್ ಮಾಡಬೇಡ್ರಿ, ಹಗುರವಾದ ಕೈನಿಂದ ಲಟ್ಟಿಸ್ರಿ. ಇದು ಒಂದು ಸ್ವಲ್ಪ ದಪ್ಪನೆ ಇರಬೇಕು, ತೀರಾ ತೆಳ್ಳಗೆ ಲಟ್ಟಿಸ್ಬೇಡ್ರಿ. ನೋಡ್ರಿ ಈ ಥರ ಲಟ್ಟಿಸ್ಕೊಂಡ ನಂತರ ಇವಾಗ ಚಾಕುನಿಂದ ಸ್ವಲ್ಪ ಗ್ಯಾಪ್ ಬಿಟ್ಟು ಇದನ್ನ ಈ ರೀತಿ ಕಟ್ ಮಾಡ್ರಿ. ಈ ಥರ ಇದನ್ನ ಒಂದು 2 ಸತಿ ಎಣ್ಣೆ ಹಚ್ಚಿ ಹಿಟ್ಟು ಸವರಿ ಮಡಚಿ ತಗೊಳ್ಳೋದ್ರಿಂದ ನಾವು ಮಾಡ್ತಾ ಇರೋ ಶಂಕರಪಾಳಿ ಲೇಯರ್ಫುಲ್ ಆಗಿ ಕ್ರಿಸ್ಪಿ ಆಗಿ ಬರ್ತವೆ. ಲಾಸ್ಟ್ ಮತ್ತೆ ಮೊದಲನೇ ಶಂಕರಪಾಳಿ ನೀವು ಬೇಕಂದ್ರೆ ತೆಗಿಬಹುದು, ಇದು ಈವನ್ ಆಗಿ ಬಂದಿರಲ್ಲ. ನೋಡ್ರಿ ಶಂಕರಪಾಳಿ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ. ಒಳಗಿನ ಲೇಯರ್ಸ್ ನಿಮಗೆ ಇವಾಗಲೇ ಕಾಣ್ತಾ ಇರಬಹುದು. ಇವನ್ನೆಲ್ಲ ಒಂದು ಪ್ಲೇಟ್ನಲ್ಲಿ ಹಾಕಿ ತಗೊಳ್ಳೋಣ. ಇದೇ ರೀತಿ ಉಳಿದಿರೋ ಹಿಟ್ಟಿನಿಂದ ಕೂಡ ಶಂಕರಪಾಳಿ ಕಟ್ ಮಾಡ್ರಿ. ಈ ರೀತಿ ಇವನ್ನ ಮುಂಚೆನೆ ಕಟ್ ಮಾಡಿ ಇಟ್ಟು ನಂತರ ಒಂದೇ ಸತಿ ಫ್ರೈ ಮಾಡಬಹುದು. ನಾನು ಒಂದು 2-3 ಬ್ಯಾಚ್ ಆಗಬಹುದು ಅಷ್ಟು ಶಂಕರಪಾಳಿ ಇಲ್ಲಿ ಕಟ್ ಮಾಡಿ ತಗೊಂಡಿದ್ದೇನೆ. ಇವಾಗ ಬರ್ರಿ ಇವನ್ನ ಫ್ರೈ ಮಾಡಿ ನೋಡೋಣ. ಎಣ್ಣೆ ಚೆನ್ನಾಗಿ ಬಿಸಿ ಇರಬೇಕು, ಅಂದರೆ ಇದರಲ್ಲಿ ಹಿಟ್ಟು ಹಾಕಿ ನೋಡ್ರಿ ತಕ್ಷಣನೇ ಈ ರೀತಿ ಬಬಲ್ಸ್ ಬರ್ತಾ ಇದ್ದಾವೆ, ಇದರ ಅರ್ಥ ನಮ್ಮ ಎಣ್ಣೆ ಚೆನ್ನಾಗಿ ಬಿಸಿ ಇದೆ. ಇವನ್ನ ಎಣ್ಣೆಯಲ್ಲಿ ಹಾಕೋಣ. ಈ ರೀತಿ ಒಂದೊಂದಾಗಿ ಇವನ್ನ ಎಣ್ಣೆಯಲ್ಲಿ ಹಾಕ್ರಿ, ಒಂದೇ ಸತಿ ಎಲ್ಲ ಹಾಕಬೇಡ್ರಿ. ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಇವನ್ನ ಫ್ರೈ ಮಾಡಬೇಕು. ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಇವನ್ನ ಮುಟ್ಟೋಕೆ ಹೋಗಬೇಡ್ರಿ. ಒಂದು ಸ್ವಲ್ಪ ಹೊತ್ತು ಆದ ನಂತರ ಇವು ಬಿರುಸಾಗ್ತವೆ ನೋಡ್ರಿ, ಆಗ ಇವನ್ನ ಹೊಳಸಿ ಹಾಕ್ರಿ. ಈ ರೀತಿ ಕೈ ಆಡಿಸ್ತಾನೆ ಇವನ್ನ 2 ಸೈಡ್ ಹೊಳಸಿ ಹಾಕ್ತಾ ಫ್ರೈ ಮಾಡ್ರಿ, ಅಂದರೆ ಇದಕ್ಕೆ 2 ಸೈಡ್ ಈವನ್ ಹೊಂಬಣ್ಣ ಬರುತ್ತೆ. ಅಪ್ಪಿ ತಪ್ಪಿ ಸಹ ಗ್ಯಾಸ್ ಹೈ ಫ್ಲೇಮ್ನಲ್ಲಿ ಇಟ್ಟು ಇವನ್ನ ಫ್ರೈ ಮಾಡಬೇಡ್ರಿ, ಇಲ್ಲಾಂದ್ರೆ ಎಣ್ಣೆಯಿಂದ ತೆಗೆದು ಒಂದು ಸ್ವಲ್ಪ ಹೊತ್ತು ಆದ ನಂತರ ಇವು ಮೆತ್ತಗೆ ಆಗಿಬಿಡ್ತವೆ. ಇವು ಒಳಗಿಂದ ಚೆನ್ನಾಗಿ ಬೆಂದು ಕ್ರಿಸ್ಪಿ ಆಗಿರಬೇಕು ಮತ್ತು ಬಹಳ ದಿನ ಹೀಗೆ ಇರಬೇಕು ಅಂದರೆ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟು ಒಂದು ಸ್ವಲ್ಪ ನಿಧಾನಕ್ಕೆ 2 ಸೈಡ್ ಹೊಳಸಿ ಹಾಕ್ತಾ ಇವನ್ನ ಫ್ರೈ ಮಾಡ್ರಿ. ನೋಡ್ರಿ ಶಂಕರಪಾಳಿಗೆ ಈ ರೀತಿ ಲೈಟ್ ಹೊಂಬಣ್ಣ ಬಂದ ನಂತರ ಇವನ್ನ ಎಣ್ಣೆ ಬಸ್ತು ತೆಗೆದು ಬಿಡ್ರಿ. ನೀವಿಲ್ಲಿ ನೋಡ್ತಾ ಇರಬಹುದು ನಾವು ಇದನ್ನ ಮಡಿಚಿ ಲೇಯರ್ಸ್ ಮಾಡಿದ್ವಿ ನೋಡ್ರಿ, ಆ ಲೇಯರ್ಸ್ ಎಷ್ಟು ಚೆನ್ನಾಗಿ ಸೆಪ್ರೇಟ್ ಆಗಿದ್ದಾವೆ. ಇದೇ ರೀತಿ ಉಳಿದಿರೋ ಎಲ್ಲ ಶಂಕರಪಾಳಿನೂ ಫ್ರೈ ಮಾಡ್ಕೊಂಡು ತಗೊಳ್ಳೋಣ. ನಾನು ಇದೇ ಥರದ ಬಹಳಷ್ಟು ಸ್ನ್ಯಾಕ್ಸ್ ರೆಸಿಪೀಸ್ ಮುಂಚೆನೂ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೀವಿನ್ನೂ ಆ ವಿಡಿಯೋಸ್ನ ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಖಂಡಿತ ಒಂದ್ಸತಿ ಚೆಕ್ ಮಾಡಿರಿ. ನಮ್ಮ 2ನೇ ಬ್ಯಾಚ್ ಸಹ ಫ್ರೈ ಮಾಡಿ ಆಗಿದೆ. ಇದರಲ್ಲಿನ ಲೇಯರ್ಸ್ ಸಹ ನೀವು ಇಲ್ಲಿ ನೋಡ್ತಾ ಇರಬಹುದು, ಬಹಳ ಚೆನ್ನಾಗಿ ಸೆಪ್ರೇಟ್ ಆಗಿದ್ದಾವೆ. ಸೊ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮನೆಯಲ್ಲೇ ಇರೋ ಪದಾರ್ಥಗಳನ್ನು ಬಳಸಿ ತುಂಬ ರುಚಿಯಾಗಿರುವಂಥ ಈ ಹೆಸರು ಬೇಳೆ ಶಂಕರಪಾಳಿ ನಾವು ಹೇಗೆ ತಯಾರಿಸಬಹುದು ಅಂತ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ನೋಡ್ರಿ. ಹೇಗೆ ಬಂದಿದ್ದಾವೆ ಅಂತ ಕಮೆಂಟ್ನಲ್ಲಿ ತಿಳಿಸ್ರಿ. ವಿಡಿಯೋ ಇಷ್ಟ ಆದರೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ. ಭೇಟಿ ಆಗೋಣ ಇದೇ ಥರದ ಮತ್ತೊಂದು ಹೊಸ ರುಚಿಯಾಗಿರೋ ಇನ್ನೋವೇಟಿವ್ ರೆಸಿಪಿ ಜೊತೆ. ಅಲ್ಲಿವರೆಗೂ ನಗ್ತಾ ಇರ್ರಿ, ತಿಂತಾ ಇರ್ರಿ, ಖುಷಿಯಾಗಿರ್ರಿ.